ಈಗ ಅಧ್ಯಾಯ 13 ಮುಗಿಸಿ 14ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. 13ನೇ ಅಧ್ಯಾಯದಲ್ಲಿ ಏನು ತಿಳ್ಕೊಂಡ್ವಿ? ಯಾವತ್ ಸಂಜಾಯಿತೆ ಕಿಂಚಿತ್ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವರಿಬ್ಬರ ಸಂಯೋಗದಿಂದ ಈ ಪ್ರಪಂಚವು ಸೃಷ್ಟಿಯಾಯಿತು ಅಂತ ಅಲ್ಲಿ ನಾವು 13ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಈಗ ಅದು ಯಾವ ರೀತಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರು ಒಟ್ಟುಗೂಡಿದ್ರು, ಯಾವ ರೀತಿಯಲ್ಲಿ ಜಗತ್ ಸೃಷ್ಟಿಯಾಯಿತು ಅನ್ನೋದನ್ನ ಇನ್ನು ಡೀಟೇಲ್ ಆಗಿ 14ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು 13ನೇ ಅಧ್ಯಾಯದ ಕಂಟಿನ್ಯೂಯೇಷನ್ ಇದೆ. ಸೊ ಕ್ಷೇತ್ರ ಕ್ಷೇತ್ರಜ್ಞರ ಸಂಯೋಗದಿಂದ ಈ ಜಗತ್ ಹುಟ್ಟಿತು ಅಂತ ತಿಳ್ಕೊಂಡ್ವಿ. ಯಾವ ರೀತಿ ಸಂಯೋಗ ಆಯಿತು, ಕ್ಷೇತ್ರ ಕ್ಷೇತ್ರಜ್ಞರು ಯಾವ ರೀತಿ ಜಗತ್ತನ್ನು ಸೃಷ್ಟಿ ಮಾಡಿದ್ರು ಅನ್ನೋದನ್ನ ಪರಂಭೂಯ ನಿನಗೆ ಇನ್ನೊಂದು ಸರಿ ಹೇಳ್ತೀನಿ ಅಂತ ಕೃಷ್ಣ ಅದನ್ನು ವಿಶದವಾಗಿ ತಿಳಿಸ್ಕೊಡ್ತಾ ಇದ್ದಾನೆ 14ನೇ ಅಧ್ಯಾಯದಲ್ಲಿ. ಶ್ರೀ ಭಗವಾನ್ ವಾಚ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಂ ಉತ್ತಮಂ. ಜ್ಞಾನಗಳಲ್ಲೆಲ್ಲ ಉತ್ತಮವಾದ ಜ್ಞಾನವನ್ನ ಮತ್ತು ಶ್ರೇಷ್ಠವಾದ ಜ್ಞಾನವನ್ನ ನಿನಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 13ನೇ ಅಧ್ಯಾಯದಲ್ಲಿ ಹೇಳಿದ್ದೀನಿ, ಆದರೂ ಕೂಡ ಅದನ್ನು ಸ್ವಲ್ಪ ವಿಶದವಾಗಿ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ನಿನಗೆ ಹೇಳ್ತಾ ಇದ್ದೀನಿ. ಯತ್ ಜ್ಞಾತ್ವಾ, ಯಾವುದನ್ನು ತಿಳಿದುಕೊಂಡು, ಮುನೆಯ ಸರ್ವೇ, ಎಲ್ಲ ಮುನಿಗಳು ಎಲ್ಲ ಋಷಿಗಳು, ಪರಾಂ ಸಿದ್ಧಿಂ ಅಥೋಗತಾಹ, ಪರಮವಾದ ಸಿದ್ಧಿಯನ್ನ ಅಂದರೆ ಮೋಕ್ಷವನ್ನು ಪಡೆದುಕೊಂಡರೋ ಅಂತಹ ಜ್ಞಾನವನ್ನ ನಾನು ನಿನಗೆ ತಿರ್ಗಾ ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ 13ನೇ ಅಧ್ಯಾಯದಲ್ಲಿ ನಿನಗೆ ಸ್ವಲ್ಪ ಹೇಳಿದ್ದೆ, ಅದನ್ನು ಸ್ವಲ್ಪ ವಿಸ್ತಾರವಾಗಿ ತಿರ್ಗಾ ನಾನು ಈಗ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಅಗತಾಹ ಸರ್ಗೇ ಅಪಿ ನ ಉಪಜಾಯಂತೆ ಪ್ರಲಯೇ ನ ವ್ಯತಂಚಿತ. ಇದಂ ಜ್ಞಾನಂ ಅಂದರೆ ಯಾವ ಜ್ಞಾನವನ್ನ, ಈ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗದಿಂದ ಈ ಜಗತ್ತು ಹುಟ್ಟುವ ಜ್ಞಾನವನ್ನ ಆಶ್ರಯಿಸಿರ್ತಾರೋ, ಅಂದರೆ ಅದನ್ನು ಪೂರ್ತಿಯಾಗಿ ತಿಳ್ಕೊಂಡು ಅದರಿಂದಲೇ ಮೋಕ್ಷವನ್ನು ಪಡೀಬೇಕು ಅಂತ ತೀರ್ಮಾನ ಮಾಡಿರ್ತಾರೋ ಅವರು ಮಮ, ನನ್ನ ಸಾಧರ್ಮ್ಯಂ, ಸಾಧರ್ಮ್ಯ ಅಂದರೆ ನನ್ನ ಸ್ವರೂಪವನ್ನ, ಈಶ್ವರ ಸ್ವರೂಪವನ್ನ, ಪರಬ್ರಹ್ಮ ಸ್ವರೂಪವನ್ನ ಅಗತಾಹ ಅಂದರೆ ಹೊಂದಿದರು. ಆ ಮುನಿಗಳೇನು ಮಾಡಿದ್ರು, ನಾನು ಜೀವ, ನಾನು ಈ ಶರೀರ, ನಾನು ಹುಟ್ಟುತ್ತಾ ಇದ್ದೀನಿ, ನಾನು ಸಾಯ್ತಾ ಇದ್ದೀನಿ, ಈ ರೀತಿಯ ಭಾವನೆಯಲ್ಲಿದ್ದಂಥವರು ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಎನ್ನುವ ಒಂದು ಜ್ಞಾನವನ್ನು ತಿಳಿದುಕೊಂಡರೆ ಅದರಿಂದ ನಾನು ಜೀವನಲ್ಲ, ನಾನು ಈ ಶರೀರವೂ ಅಲ್ಲ, ನಾನು ಪರಬ್ರಹ್ಮ ಸ್ವರೂಪವೇ ಎನ್ನುವ ಜ್ಞಾನವನ್ನು ಹೊಂದುತ್ತಾರೆ. ಆಗ ಮೋಕ್ಷ ಪ್ರಾಪ್ತಿ ಆಗತ್ತೆ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಅಗತಾಹ, ಹೊಂದಿದರು. ಈ ರೀತಿಯಲ್ಲಿ ನಾನೇ ಪರಬ್ರಹ್ಮ ಸ್ವರೂಪನು, ನಾನು ಜೀವಾತ್ಮನೂ ಅಲ್ಲ, ನಾನು ಈ ಶರೀರವೂ ಇಲ್ಲ, ನಾನು ಹುಟ್ಟುವುದೂ ಇಲ್ಲ, ನಾನು ಸಾಯುವುದೂ ಇಲ್ಲ ಅಂತ ಯಾರು ತಿಳ್ಕೋತಾರೋ, ಯಾರು ತಿಳ್ಕೊಂಡಿರ್ತಾರೋ ಅಂತಹವರು ಸರ್ಗೇ ಅಪಿ ನ ಉಪಜಾಯಂತೆ, ಈ ಪರಬ್ರಹ್ಮನು ಸೃಷ್ಟಿಯನ್ನು ಮಾಡುವ ಈ ಜಗತ್ತನ್ನು ಅವರು ಹುಟ್ಟಕ್ಕೆ ಹೋಗಲ್ಲ. ಯಾಕೆಂದರೆ ಅವರು ಪರಬ್ರಹ್ಮನ ಜೊತೆಲೇ ಇರ್ತಾರೆ, ಪರಬ್ರಹ್ಮನ ಸ್ವರೂಪದಲ್ಲೇ ಇರ್ತಾರೆ. ಜೀವಭಾವ ಇದ್ದರೆ ಮಾತ್ರ ಹುಟ್ಟು ಸಾವು. ಜೀವಭಾವವನ್ನು ಬಿಟ್ಟು ಆತ್ಮಭಾವವನ್ನು ಹೊಂದಿದಾಗ ಹುಟ್ಟು ಇಲ್ಲ, ಸಾವು ಇಲ್ಲ. ಈ ರೀತಿಯಲ್ಲಿ ಜ್ಞಾನವನ್ನು ಆಶ್ರಯಿಸಿರೋರು, ನನ್ನ ಸ್ವರೂಪದಲ್ಲೇ, ನನ್ನ ಸ್ವರೂಪವನ್ನೇ ತಿಳ್ಕೊಂಡಿರೋರು ಸರ್ಗೇ ಅಪಿ ನ ಉಪಜಾಯಂತೆ, ಸೃಷ್ಟಿಯ ಕಾಲದಲ್ಲಿ ಹುಟ್ಟುವುದಿಲ್ಲ. ಪ್ರಲಯೇ ನ ವ್ಯತಂತಿಚ, ಪ್ರಳಯ ಕಾಲದಲ್ಲಿ ನಾಶವಾಗೋದು ಇಲ್ಲ. ಅಂದರೆ ಅವರು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಹೇಗೆ ಪರಬ್ರಹ್ಮ ಸ್ವರೂಪವು ಅಜಹ ಅಂತೀವ, ಹುಟ್ಟಿಲ್ಲದ ಸಾವಿಲ್ಲದವನು ಅಂತೀವ, ಹಾಗೆ ನಾವು ಕೂಡ ಅದೇ ಸ್ವರೂಪವನ್ನು ಹೊಂದುತ್ತೀವಿ ಅಂತ ಹೇಳ್ತಾರೆ. ಈಗ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಸಂಯೋಗ ಅಂತ ಮುಂದಿನ ಶ್ಲೋಕದಲ್ಲಿ ತಿಳ್ಕೊಂಡಿದ್ವಿ. ಕ್ಷೇತ್ರ ಅಂದ್ರೇನು?
ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ ಅಂತ ಹೇಳಿದ್ದಾರೆ. ಪಂಚಮಹಾಭೂತಗಳು, ಅಹಂಕಾರ, ಮನಸ್ಸು, ಬುದ್ಧಿ, ಚಿತ್ತ, ಈ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವ ಜಗತ್ತು, ಈ ಶರೀರ, ಇವೆಲ್ಲವೂ ಕ್ಷೇತ್ರ. ಈ ಒಳಗಡೆ ಕುಳಿತುಕೊಂಡಿದ್ದಾನಲ್ಲ ಅವನು ಇವೆಲ್ಲವನ್ನು ತಿಳ್ಕೊಳ್ತಾ ಇರೋನು ಕ್ಷೇತ್ರಜ್ಞ. ಇವರಿಬ್ಬರ ಸಂಯೋಗದಿಂದ ಈ ಜಗತ್ತೆಲ್ಲ ಸೃಷ್ಟಿಯಾಯಿತು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ವಿ. ಈ ರೀತಿ ಸೃಷ್ಟಿ ಹೇಗಾಗುತ್ತೆ ಅನ್ನುವುದನ್ನ ಇಲ್ಲಿಂದ ಆಚೆಗೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಮಮ ಯೋನಿರ್ ಮಹತ್ ಬ್ರಹ್ಮ. ಈಗ ಮನುಷ್ಯನೇ ಆಗಲಿ, ಪ್ರಾಣಿಯೇ ಆಗಲಿ, ಒಂದು ವ್ಯವಸಾಯವೇ ಆಗಲಿ, ಹುಟ್ಟುವುದಕ್ಕೆ ಒಂದು ಬೀಜ ಬೇಕು. ಇವಾಗ ನಾವು ಒಂದು ಯಾವುದೋ ಒಂದು ಮರವನ್ನೋ, ಗಿಡವನ್ನೋ, ಒಂದು ತರಕಾರಿನೋ ಬೆಳಿಬೇಕು ಅಂತ ಇಟ್ಕೊಳ್ಳಿ. ಬದನೆಕಾಯಿ, ಹುರುಳಿಕಾಯಿ ಬೆಳಿಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಬೀಜ ಬೇಕು ನಮಗೆ. ಎರಡನೇದು, ಆ ಬೀಜವನ್ನು ಬಿತ್ತುವುದಕ್ಕೆ ಒಂದು ಜಾಗ ಬೇಕು. ಇವಾಗ ಹೊಲ, ಭೂಮಿ ಇದೆ. ಭೂಮಿಯಲ್ಲಿ ನಾವು ಬೀಜವನ್ನು ಬಿತ್ತಿದಾಗ ಆ ಗಿಡ ಬರುತ್ತೆ. ಎರಡು ವಸ್ತು ಬೇಕೇ ಬೇಕು ಒಂದು ಸೃಷ್ಟಿಯಾಗಬೇಕಾದ್ರೆ. ಒಂದು ಬೀಜ ಮತ್ತು ಆ ಬೀಜವನ್ನು ಬಿತ್ತುವುದಕ್ಕೆ ಒಂದು ಜಾಗ. ಈ ಎರಡನ್ನ ಬೇಕೇ ಬೇಕು. ಅದಕ್ಕೋಸ್ಕರನೇ ಹೊಲ ಗದ್ದೆಗಳನ್ನು ಕೂಡ ಕ್ಷೇತ್ರ ಅಂತ ಕರೀತಾರೆ. ಯಾಕೆಂದರೆ ನಾವು ಅಲ್ಲೆಲ್ಲ ಬೆಳೆಗಳನ್ನು ಬೆಳೆಯೋದ್ರಿಂದ ಅದು ಕ್ಷೇತ್ರ. ಹಾಗೇನೆ ಶರೀರವೂ ಕ್ಷೇತ್ರ. ಯಾಕೆ ಅಂದರೆ ನಮ್ಮ ಪಾಪ ಪುಣ್ಯಗಳು ಅನ್ನೋ ಫಲ ಇದರಲ್ಲೇ ಬಿಡೋದು. ಆದ್ದರಿಂದ ಇದು ಕ್ಷೇತ್ರ ಅಂತಲೇ ಕರೆಸ್ಕೊಳುತ್ತೆ. ಇಲ್ಲಿ ಈ ಕ್ಷೇತ್ರವನ್ನು ಅಂದರೆ ಇವಾಗ ಹೊಲ ಗದ್ದೆಗಳಲ್ಲಿ ನಾವು ಬಿತ್ತಿದಾಗ ಬೆಳೆ ಬರುತ್ತಲ್ಲ, ಆ ಹೊಲ ಗದ್ದೆಗಳು ಯಾವುದರ ಮೂಲಕವಾಗಿ ಬೆಳೆ ಬರುತ್ತೋ ಅದನ್ನು ಯೋನಿ ಅಂತ ಕರೀತಾರೆ. ಯೋನಿ ಅಂದರೆ ಎಲ್ಲಿ ಸೃಷ್ಟಿ ಆಗುತ್ತೋ ಅದು ಯೋನಿ. ಸೊ ಮಮ ಯೋನಿರ್ ಮಹತ್ ಬ್ರಹ್ಮ. ಮಹತ್ತಾದ, ಶ್ರೇಷ್ಠವಾದ, ಸೃಷ್ಟಿಗೆ ಕಾರಣವಾದ ಬ್ರಹ್ಮವೇ ನನ್ನ ಯೋನಿ. ಅಂದರೆ ಈ ಜಗತ್ತೆಲ್ಲವೂ ಎಲ್ಲಿಂದ ಸೃಷ್ಟಿಯಾಗುತ್ತೆ? ಅಪರಬ್ರಹ್ಮನಿಂದ ಸೃಷ್ಟಿಯಾಗುತ್ತೆ. ಸೊ ಈ ಬ್ರಹ್ಮ ಅನ್ನುವ ವಸ್ತುವಿನಿಂದ ಈ ಜಗತ್ತೆಲ್ಲವೂ ಸೃಷ್ಟಿಯಾಗೋದ್ರಿಂದ ಅದಕ್ಕೆ ಯೋನಿ ಅಂತ ಕರೆದಿದ್ದಾರೆ. ಸೊ ಮಮ ಯೋನಿರ್ ಮಹತ್ ಬ್ರಹ್ಮ. ಈ ಜಗತ್ತಿನ ಸೃಷ್ಟಿಗೆ ಯೋನಿ ಯಾವುದಪ್ಪ ಅಂದರೆ ಆ ಮಹತ್ತಾದ ಶ್ರೇಷ್ಠವಾದ ಬ್ರಹ್ಮವೇ. ಹಾಗಾದರೆ ಬೀಜ ಯಾವುದು? ತಸ್ಮಿನ್ ಗರ್ಭಂ ದದಾಮಿ ಅಹಂ. ಅದರಲ್ಲಿ ನಾನು ಒಂದು ಬೀಜವನ್ನು ಇಡ್ತೀನಿ. ಯಾರು ನಾನು ಅಂದರೆ ಪರಬ್ರಹ್ಮನಾದ ನಾನು ಆ ಒಂದು ಯೋನಿಯಲ್ಲಿ, ಆ ಬ್ರಹ್ಮ ಎನ್ನುವ ಯೋನಿಯಲ್ಲಿ ಒಂದು ಬೀಜವನ್ನು ನಾನು ಇಡ್ತೀನಿ. ಆ ಬೀಜದ ಹೆಸರೇನು ಅಂದರೆ ಹಿರಣ್ಯ ಗರ್ಭ. ಇವಾಗ ಹುರುಳಿಕಾಯಿ ಬೀಜ, ಗೋರಿಕಾಯಿ ಬೀಜ, ದಂಟಿನ ಸೊಪ್ಪಿನ ಬೀಜ ಅಂತೆಲ್ಲ ನಾವು ಕರಿತೀವಲ್ಲ, ಹಾಗೇನೆ ಜಗತ್ತು ಸೃಷ್ಟಿಯಾಗಬೇಕಾದ್ರೆ ಒಂದು ಬೀಜ ಇದೆ. ಆ ಬೀಜದ ಹೆಸರು ಹಿರಣ್ಯ ಗರ್ಭ. ಸೊ ಆ ಹಿರಣ್ಯ ಗರ್ಭ ಎನ್ನುವ ಒಂದು ಬೀಜವನ್ನು ಬ್ರಹ್ಮ ಎನ್ನುವ ಯೋನಿಯಲ್ಲಿ ಆ ಭಗವಂತ ಇಡ್ತಾನೆ. ಆಗ ಏನಾಗುತ್ತೆ? ಹೊಲದಲ್ಲಿ ಬೆಳೆ ಬೆಳೆಯೋ ಥರ ಸಂಭವ ಸರ್ವಭೂತಾನಾಂ, ಈ ಜಗತ್ತಲ್ಲಿರ್ತಕ್ಕಂಥ ಸ್ಥಾವರ ಜಂಗಮಾತ್ಮಕವಾದ ಎಲ್ಲ ಶರೀರಗಳು ಕೂಡ ಅದರಿಂದ ಹುಟ್ಕೊಳ್ಳುತ್ತೆ. ಇವಾಗ ಹೇಗಂದ್ರೆ ಹೊಲ ಗದ್ದೆ ಹೋದರೆ ನಮಗೆಲ್ಲ ತರಕಾರಿಗಳು, ರಾಗಿ, ಅಕ್ಕಿ, ಗೋಧಿ ಎಲ್ಲ ಬೆಳೆಯುತ್ತೋ, ಅದೇ ರೀತಿಯಲ್ಲಿ ಆ ಬ್ರಹ್ಮ ಎನ್ನುವ ಯೋನಿಯಲ್ಲಿ, ಕ್ಷೇತ್ರದಲ್ಲಿ ಆ ಭಗವಂತ ಹಿರಣ್ಯ ಗರ್ಭ ಎನ್ನುವ ಒಂದು ಬೀಜವನ್ನು ಇಡ್ತಾನೆ. ಅದು ಮೊಳಕೆ ಹೊಡೆದಾಗ ಸಂಭವ ಸರ್ವಭೂತಾನಾಂ, ಈ ಎಲ್ಲ ಪ್ರಾಣಿಗಳು ನಮ್ಗೇನೇನು ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಒಂದು ಸೊಳ್ಳೆಯಿಂದ ಹಿಡಿದು ಆನೆಯಿಂದ ಹಿಡಿದು ಮನುಷ್ಯನದು, ಮರ, ಗಿಡ, ಇವೆಲ್ಲವೂ ಕೂಡ ಅದರಲ್ಲಿ ಹುಟ್ಕೊಳ್ಳುತ್ತೆ. ತಥೋ ಭವತಿ ಭಾರತ. ಈ ಒಂದು ಗರ್ಭಾಧಾನದಿಂದ ಈ ಜಗತ್ತೆಲ್ಲವೂ ಹುಟ್ಟುಕೋತಾ ಇದೆ ಅಂತ ಈ ಜಗತ್ತಿನ ಸೃಷ್ಟಿ ರಹಸ್ಯವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಪ್ರಕೃತಿ, ಯೋನಿ ಅಂದರೆ ಯಾವುದು? ಮಾಯೆ ಅಂತ ತಿಳ್ಕೋಬೇಕು. ಆ ಮಾಯೆನೇ ಬ್ರಹ್ಮ. ಬ್ರಹ್ಮಕ್ಕೆ ಇನ್ನೊಂದು ಹೆಸರೇ ಮಾಯೆ. ಸೊ ಮಾಯೆಯೇ ಪ್ರಕೃತಿ. ಅದರಲ್ಲಿ ಬೀಜವನ್ನು ಇಡ್ತಾ ಇರುವಂತಹ ಪರಬ್ರಹ್ಮ ಇದೆಯಲ್ಲ, ಅವನೇ ಪುರುಷ. ಸೊ ಈ ಪ್ರಕೃತಿ ಮತ್ತು ಪುರುಷ ಇವುಗಳ ಸಂಯೋಗದಿಂದ ಈ ಜಗತ್ತು ಸೃಷ್ಟಿಯಾಯಿತು ಅಂತ ಸೃಷ್ಟಿ ರಹಸ್ಯವನ್ನು ಕೃಷ್ಣ ಹೇಳ್ತಾ ಇದ್ದ. ಸರ್ವಯೋನಿಷು ಕೌಂತೆಯ
ಮೂರ್ತಯಃ ಸಂಭವಂತಿ ಯಾಹ ಸರ್ವಯೋನಿಷು ಕೌಂತೇಯ. ಎಲೈ ಕೌಂತೇಯನೇ, ಅರ್ಜುನನೇ, ಸರ್ವಯೋನಿಷು, ಈ ಎಲ್ಲ ಯೋನಿಗಳಲ್ಲಿಯೂ ಯಾವ ಯಾವ ಯೋನಿಗಳಿದೆ? ಅದು ಮಹತ್ ಯೋನಿ. ಯೋನಿಗಳಿಗೆಲ್ಲ ಯೋನಿ ಆ ಬ್ರಹ್ಮ ಅಥವಾ ಪ್ರಕೃತಿ ಅಥವಾ ಮಾಯೆ, ಅದು ಮಹತ್ ಯೋನಿ. ಅದನ್ನು ಬಿಟ್ಟು ಚಿಕ್ಕ ಚಿಕ್ಕ ಯೋನಿಗಳಿದೆ. ಈಗ ದೇವಯೋನಿ ಅಂತಿದೆ, ಅದರಿಂದ ದೇವತೆಗಳು ಸೃಷ್ಟಿಯಾಗ್ತಾರೆ. ಪಿತೃಯೋನಿ, ಅದರಿಂದ ಪಿತೃದೇವತೆಗಳು ಸೃಷ್ಟಿಯಾಗ್ತಾರೆ. ಮನುಷ್ಯ ಯೋನಿ, ಮನುಷ್ಯ ಯೋನಿಗಳಿಂದ ಮನುಷ್ಯರು ಸೃಷ್ಟಿಯಾಗ್ತಾರೆ. ಹಾಗೆಯೇ ಪಶು, ಮೃಗ, ಪಕ್ಷಿ ಮುಂತಾದ ಎಲ್ಲ ಯೋನಿಗಳಲ್ಲಿಯೂ ಮೂರ್ತಯ, ಯಾವ ಮೂರ್ತಿಗಳು ಅಂದರೆ ಇಲ್ಲಿ ಮೂರ್ತಿ ಎನ್ನುವ ಅರ್ಥಕ್ಕೆ ಶರೀರ ಅಂತ ತಿಳ್ಕೊ. ಇವಾಗ ನಾವೊಂದು ಗಣೇಶನ ಮೂರ್ತಿ ಮಾಡಿದ್ವಿ, ಈಶ್ವರನ ಮೂರ್ತಿ ಮಾಡಿದ್ವಿ, ರಾಮನ ಮೂರ್ತಿ ಮಾಡಿದ್ವಿ ಅಂದ್ರೆ ಏನು? ಮಣ್ಣು ತಗೊಂಡು ಅದಕ್ಕೆ ಒಂದು ಕೈ, ಒಂದು ಕಾಲು, ಕಣ್ಣು, ಮೂಗು ಎಲ್ಲ ಕೊಟ್ಟರೆ ಅದು ಮೂರ್ತಿ. ಸೊ ಒಂದು ಶರೀರದ ರೂಪವನ್ನು ಒಂದು ವಸ್ತುವಿಗೆ ಕೊಟ್ಟಾಗ ಅದನ್ನು ಮೂರ್ತಿ ಎನ್ಸ್ಕೊಳ್ಳುತ್ತದೆ. ಇಲ್ಲದೇ ಇದ್ರೆ ಒಂದು ಮಣ್ಣಿನ ಮುದ್ದೆನೋ ಮರದ ಪೀಸೋ ಅಲ್ಲಿರುತ್ತಷ್ಟೇ. ಸೊ ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ. ಅಂದರೆ ಈ ಯೋನಿಗಳಲ್ಲಿ ಈಗ ಹುರುಳಿಕಾಯಿ ಬೀಜ ಹಾಕಿದ್ರೆ ಅದರಲ್ಲಿ ಹುರುಳಿಕಾಯಿಗಳು ಬೆಳೆಯುತ್ತೆ. ಒಂದು ಬೀಜ ಹಾಕೋದು, ಅದರ ಒಳಗಡೆ ಸಾವಿರಾರು ಹುರುಳಿಕಾಯಿ ಇದೆ, ನಮ್ಮ ಕಣ್ಣಿಗೆ ಕಾಣಿಸೋದು. ಒಂದು ಚಿಕ್ಕ ಆಲದ ಮರ ಅಥವಾ ಅರಳಿ ಮರದ ಸಣ್ಣ ಸಾಸಿವೆ ಕಾಳಿನ ಬೀಜದಲ್ಲಿ ಅಷ್ಟು ದೊಡ್ಡ ಮರ ಇರುತ್ತೆ. ಅದೇ ಭಗವಂತನಲ್ಲಿ ಇದೆ. ಆ ಒಂದು ಯೋನಿಗಳಲ್ಲಿ ಯಾವ ಯಾವ ಶರೀರಗಳು ಹುಟ್ಟುತ್ತಾ ಇದೆಯೋ, ಇವಾಗ ಬದನೆಕಾಯಿ ಬೀಜ ಹಾಕಿದ್ರೆ ಒಂದು 10 ಬದನೆಕಾಯಿ ಬಿಡುತ್ತೆ. ಆ ಬದನೆಕಾಯಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ರೂಪ, ಗುಣ ಎಲ್ಲ ಇರುತ್ತಲ್ಲ, ಅದೇ ಮೂರ್ತಿ, ಅದೇ ಶರೀರ. ಮನುಷ್ಯನ ಯೋನಿಗಳಲ್ಲಿ ಮನುಷ್ಯರು, ಪ್ರಾಣಿಗಳ ಯೋನಿಗಳಲ್ಲಿ ಪ್ರಾಣಿಗಳು, ಪಶುಗಳ ಯೋನಿಗಳಲ್ಲಿ ಪಶುಗಳು, ಪಕ್ಷಿಗಳ ಯೋನಿಯಲ್ಲಿ ಪಕ್ಷಿಗಳು ಎಲ್ಲ ಹುಟ್ಟೋದು ನಾವು ನೋಡ್ತಾ ಇರ್ತೀವಲ್ಲ. ಹೀಗೆ ಎಲ್ಲ ಯೋನಿಗಳಲ್ಲಿಯೂ ಆಯಾ ಪ್ರಾಣಿಗಳು ಯಾವ್ಯಾವುದು ಹುಟ್ಟುತ್ತೋ ತಾಸಾಂ, ಆ ಶರೀರಗಳಿಗೆ ಬ್ರಹ್ಮ ಮಹತ್ ಯೋನಿ. ಆ ಬ್ರಹ್ಮ ಮಹತ್ ಯೋನಿ ಅಂದರೆ ಯೋನಿಗಳಿಗೆಲ್ಲ ಯೋನಿ. ಈಗ ಒಂದು ಬೀಜದಿಂದ ಒಂದು ಗಿಡ ಹುಟ್ಟಿದ್ರೆ, ಒಬ್ಬ ಮನುಷ್ಯನಿಂದ ಇನ್ನೊಂದು ಮನುಷ್ಯ ಹುಟ್ಟಿದ್ರೆ, ಪ್ರಾಣಿಯಿಂದ ಪ್ರಾಣಿ ಹುಟ್ಟಿದ್ರೆ, ನಮ್ಮಿಂದ ಹುಟ್ಟುತ್ತೀವಿ ಅಂತ ಹುಟ್ಟಿತು ಅಂತಲ್ಲ, ನಮ್ಮೆಲ್ಲರಿಗೂ ಯೋನಿಯಾದ ಮಹತ್ತ ಬ್ರಹ್ಮನಿಂದಲೇ ಹುಟ್ಟಿರೋದು. ಬ್ರಹ್ಮ ಮಹತ್ ಯೋನಿ, ಆ ಯೋನಿಗಳಿಗೆಲ್ಲ ದೊಡ್ಡ ಯೋನಿ ಬ್ರಹ್ಮ. ಅಹಂ ಬೀಜಪ್ರದ ಪಿತಾ, ಅಂದರೆ ತಾಯಿಯ ಪ್ರಕೃತಿಯೇ ತಾಯಿ ಮತ್ತು ಪರಬ್ರಹ್ಮವೇ ತಂದೆ ಈ ಜಗತ್ತಿಗೆ. ಮಾತಾಚ ಪಿತಾಚ ಅಂತ ಇದಕ್ಕೆ ಹೇಳೋದು ನಾವು. ಭಗವಂತನೇ ಮಾತಾ, ಭಗವಂತನೇ ಪಿತ, ಭಗವಂತನೇ ಬ್ರಹ್ಮವೇ ಪ್ರಕೃತಿಯ ರೂಪದಲ್ಲಿ ತಾಯಿ ಆದರೆ ಬೀಜವನ್ನು ಹಾಕೋದ್ರಿಂದ ಅವನು ತಂದೆ ಅಂತ ಕೂಡ ಅನ್ನಿಸ್ಬೋದು. ತಾಸಾಂ ಬ್ರಹ್ಮ ಮಹತ್ ಯೋನಿ, ಈ ಒಂದು ಯೋನಿಗಳಿಗೆಲ್ಲ ಯೋನಿಯಾದದ್ದು ಬ್ರಹ್ಮವೇ ಯೋನಿ ಮತ್ತು ಅದರಲ್ಲಿ ಬೀಜವನ್ನು ದಾನ ಮಾಡುವಂತಹ ತಂದೆಯೇ ನಾನು. ಅಹಂ ಬೀಜಪ್ರದ ಪಿತ, ಪರಬ್ರಹ್ಮನಾದ ನಾನೇ ತಂದೆ, ಆ ಪ್ರಕೃತಿಯೇ ತಾಯಿ. ಒಂದೇ ಪರಬ್ರಹ್ಮ ವಸ್ತು ಈ ಸೃಷ್ಟಿಯನ್ನು ಮಾಡಬೇಕು ಅಂತ ತಾನೇ ಅಪರಬ್ರಹ್ಮನಾಯಿತು, ತಾನೇ ಪ್ರಕೃತಿ ಆಯಿತು. ಅದರೊಳಗಡೆ ಹಿರಣ್ಯ ಗರ್ಭ ಅನ್ನುವ ಒಂದು ಬೀಜವನ್ನು ಇಡ್ತಾನೆ. ಆ ಹಿರಣ್ಯ ಗರ್ಭವೆಂಬ ಬೀಜದಿಂದ ಈ ಪ್ರಪಂಚದಲ್ಲಿರುವ ಎಲ್ಲ ಯೋನಿಗಳು ಸೃಷ್ಟಿಯಾಯಿತು. ಆ ಯೋನಿಗಳಿಂದ ಎಲ್ಲ ಶರೀರಗಳು ನಾನ್ ಸ್ಟಾಪ್ ಆಗಿ ಲಕ್ಷ ಲಕ್ಷ ವರ್ಷಗಳಿಂದ ಸೃಷ್ಟಿ ಆಗ್ತಾನೆ ಇದೆ. ಭಗವಂತ ಒಂದು ಸರಿ ಮಾಡಿಬಿಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಜಗತ್ತು ನಡ್ಕೊಂಡು ಹೋಗ್ತಾ ಇದೆ. ಒಂದು ಮತ್ತೆ 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 ಮಾಡುವಂಥದ್ದು ಏನೂ ಇಲ್ಲ. ಇದು ಅರ್ಥ. ಈಗ ಇಲ್ಲಿಂದ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಈ ಒಂದು ಪ್ರಕೃತಿ ಅಂತಿದೆಯಲ್ಲ, ಮಾಯೆ, ಪ್ರಕೃತಿ, ಯೋನಿ, ಇದರಿಂದ ಏನು ಹುಟ್ಟುತ್ತಪ್ಪ ಅಂದರೆ 3 ಗುಣಗಳು ಹುಟ್ಕೊಳ್ತವೆ. ಸತ್ವಂ ರಜಸ್ ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ಸೊ ಪರಬ್ರಹ್ಮ ವಸ್ತು ಏನು ಮಾಡ್ತು? ಮೊದಲು ಮಾಯೆಯನ್ನು ಸೃಷ್ಟಿ ಮಾಡ್ತು. ಆ ಮಾಯೆಯೇ ಪ್ರಕೃತಿ ಅಥವಾ ಯೋನಿ ಅಥವಾ ಅಪರಬ್ರಹ್ಮ.
ಅದರಲ್ಲಿ ಹಿರಣ್ಯಗರ್ಭ ಎನ್ನುವ ಒಂದು ಬೀಜವನ್ನು ಇಡ್ತಾನೆ. ಆ ಹಿರಣ್ಯಗರ್ಭವೆನ್ನುವ ಬೀಜದಿಂದ 3 ಗುಣಗಳು ಹುಟ್ಕೊಳ್ತವೆ. ಹೇಗೆ ಒಂದು ಗಿಡಕ್ಕೆ ಎಲೆಗಳು ಹುಟ್ಕೊಳ್ಳುತ್ತೋ, ಆ ರೀತಿಯಲ್ಲಿ 3 ಗುಣಗಳು ಅದರಿಂದ ಹುಟ್ಕೊಳ್ತವೆ. ಯಾವ್ಯಾವುದು? ಸತ್ವಗುಣ, ರಜೋಗುಣ ಮತ್ತು ತಮೋ. ಈ 3 ಗುಣಗಳು ಏನ್ ಮಾಡ್ತಾ ಇದೆ? ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಈ 3 ಗುಣಗಳು ಈ ಶರೀರದಲ್ಲಿ ಜೀವಸ್ವರೂಪದಿಂದ ಆತ್ಮಸ್ವರೂಪದಿಂದ ಇರುವವನನ್ನ ನಿಬಧ್ನಂತಿ ಬಂಧಿಸ್ಬಿಡುತ್ತೆ. ನಾವು ಯಾಕೆ ಮತ್ತೆ 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 ಪುನರ್ಜನ್ಮ ತಗೋತಾ ಇರಬೇಕು, ಮತ್ತೆ ಮತ್ತೆ ಕಷ್ಟ ಸುಖಗಳನ್ನು ಪಡ್ತಾ ಇರಬೇಕು ಅಂದರೆ, ಈ 3 ಗುಣಗಳು ನಮ್ಮನ್ನ ಹೇಗೆ ಒಂದು ಹಗ್ಗದಲ್ಲಿ ಒಂದು ಹಸುನೋ ಕುರಿನೋ ಕಟ್ಟಾಕ್ಬಿಟ್ರೆ ಅಲ್ಲೇ ಓಡಾಡ್ತಾ ಇರುತ್ತಲ್ಲ, ಆ ರೀತಿಯಲ್ಲಿ ಜೀವಾತ್ಮನಾದ ನಮ್ಮನ್ನ ಈ 3 ಗುಣಗಳು ಬಂಧಿಸ್ಬಿಟ್ಟಿದೆ, ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟಿದೆ. ಆದ್ರಿಂದ ಈ ಶರೀರವನ್ನು ಬಿಟ್ಟು ನಾವು ಆಚೆಗೋಗಕ್ಕೆ ಆಗಲ್ಲ. ಈ ಶರೀರದಲ್ಲೇ ಇರಬೇಕು. ಈ ಶರೀರ ಬಿದ್ದ ಮೇಲೆ ಇನ್ನೊಂದು ಶರೀರ ತಗೋಬೇಕು. ಆ ಶರೀರ ಬಿದ್ದ ಮೇಲೆ ಇನ್ನೊಂದು ಶರೀರ ತಗೋಬೇಕು ಅನ್ನೋ ಪುನರ್ಜನ್ಮ ಎನ್ನುವ ಚಕ್ರದಲ್ಲಿ ಸಿಕ್ಕಾಕೊಂಡು. ಆದ್ರಿಂದ ಪುನರ್ಜನ್ಮ ಎನ್ನುವ ಚಕ್ರದಲ್ಲಿ ನಮ್ಮನ್ನ ಬಂಧಿಸೋದು ಯಾವುದಪ್ಪ ಅಂದರೆ ಈ 3 ಗುಣಗಳು. ಇದೇ ಹಗ್ಗುಗಳು: ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳಿಂದ ನಮ್ಮನ್ನ, ಈ ಜೀವಾತ್ಮನನ್ನ ಶರೀರದಲ್ಲಿ ಬಂಧಿಸುತ್ತೆ. ಹೇಗೆ ಬಂಧಿಸುತ್ತೆ ಅಂದರೆ, ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ ನಿಧಾನವಾಗಿ ಒಂದೊಂದಾಗಿ ಹೇಳಿಕೊಂಡು ಹೋಗ್ತಾ ಇರ್ತಾನೆ. ಈಗ ಮೊದಲನೇ 6ನೇ ಶ್ಲೋಕದಲ್ಲಿ ನೋಡೋಣ. ಸತ್ವಗುಣ ಜೀವನನ್ನ ಯಾವ ರೀತಿಯಲ್ಲಿ ಬಂಧಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತತ್ರ, ಈ 3 ಗುಣಗಳಲ್ಲಿ ಸತ್ವಂ, ಸತ್ವಗುಣವು ನಿರ್ಮಲತ್ವಾತ್, ನಿರ್ಮಲವಾದ, ರಾಗ ಮೋಹ ದ್ವೇಷ ಏನೂ ಇಲ್ಲದೆ ಇರತಕ್ಕಂಥ, ಪ್ರಕಾಶಮಯಂ, ಜ್ಞಾನವೆನ್ನುವ ಬೆಳಕಿನಿಂದ ಕೂಡಿದ ಹಗ್ಗದಿಂದ. ಇದೊಂದು ಹಗ್ಗ ಅಂತಾನೆ ಇಟ್ಕೊಳ್ಳಿ. ಈ ಹಗ್ಗ ಹೇಗಿರುತ್ತಪ್ಪ ಅಂದರೆ, ಇದರಲ್ಲಿ ರಾಗ ಇರಲ್ಲ, ಮೋಹ ಇರಲ್ಲ, ದ್ವೇಷ ಇರಲ್ಲ. ನಿರ್ಮಲ ಅಂದ್ರೆ ಏನು? ಸ್ವಚ್ಛವಾಗಿರೋದು. ಮಲ ಅಂದರೆ ಗಲೀಜು, ಕೊಳಕು. ನಿರ್ಮಲ ಅಂದರೆ ಕೊಳಕಿಲ್ಲದ, ಸ್ವಚ್ಛವಾಗಿರೋದು. ಸೊ ನಿರ್ಮಲತ್ವಾತ್, ಸ್ವಚ್ಛವಾಗಿರುವ, ರಾಗ ಮೋಹ ದ್ವೇಷಗಳಿಲ್ಲದ, ಪ್ರಕಾಶಮಯಂ, ಜ್ಞಾನವೆನ್ನುವ ಬೆಳಕಿನಿಂದ ಕೂಡಿದ ಹಗ್ಗದಿಂದ, ಅನಾಮಯಂ, ಸುಖವಾಗಿ, ಯಾವ ಕಷ್ಟವೂ ಇಲ್ಲದೆ, ಸುಖ ಸಂಗೇನ ಬಧ್ನಾತಿ, ನಮ್ಮನ್ನ ಆತ್ಮಸುಖ ಎನ್ನುವ ಸಂಘದಲ್ಲಿ ಬಂಧಿಸ್ಬಿಡುತ್ತೆ. ಸೊ ಈ ಜನ್ಮದಲ್ಲಿ ನಾವು ಆತ್ಮಸುಖ ಪಡೆದು ಸಂತೋಷವಾಗಿದ್ದರೆ ಮುಂದಿನ ಜನ್ಮ ತಗೊಳ್ಳೇಬೇಕು. ಯಾಕೆಂದರೆ ತಿರಿಯೇ ಆತ್ಮಸುಖವನ್ನು ಅಲ್ಲೂ ಅನುಭವಿಸ್ಬೇಕು ಅನ್ನೋ ಆಸೆ ನಮಗೆ ಇದ್ದೇ ಇದೆ. ಆದ್ದರಿಂದ ಸನ್ಮಾರ್ಗದಲ್ಲಿ, ಸತ್ಸಂಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ, ಅದರಲ್ಲಿ ಇದು ಬಂಧನ ತಾನೆ. ಭಗವದ್ಗೀತೆ ಕೇಳಬೇಕಪ್ಪ ಅಂತ ಬಂದು ಕೂತ್ಕೊಳ್ಳೋದು ಬಂಧನವೇ. ಏನೇನು ಒಳ್ಳೇದಾದರೂ ಮಾಡಿ ಅದು ಬಂಧನವೇ, ಕೆಟ್ಟದ್ದು ಮಾಡಿದ್ರೂ ಬಂಧನವೇ. ಆದ್ದರಿಂದ ಸುಖ ಸಂಘದಲ್ಲಿ, ಸತ್ಸಂಗದಲ್ಲಿ, ಸನ್ಮಾರ್ಗದಲ್ಲಿ ನಮ್ಮನ್ನು ಯಾವುದು ಬಂಧಿಸುತ್ತೆ ಅಂದರೆ ಸತ್ವಗುಣ. ಆ ಸತ್ವಗುಣ ನಮ್ಮನ್ನು ಇದರಲ್ಲಿ ಬಂಧಿಸುತ್ತೆ. ಮತ್ತು ಅನಗಹ, ಅನಗನೆ ಅಂದರೆ ಅರ್ಜುನನೇ, ಇದು ಜ್ಞಾನ ಸಂಘದಲ್ಲಿಯೂ ಬಂಧಿಸ್ಬಿಡುತ್ತೆ. ಸೊ ಜ್ಞಾನ ಸಂಘದಲ್ಲಿ ಬಂಧಿಸೋದು ಅಂದರೆ ಏನು? ಈ ಒಂದು ಜ್ಞಾನವನ್ನು ಪಡೀಬೇಕು ನಾನು ಅಂತ ನಮ್ಮನ್ನು ಮತ್ತೆ ಮತ್ತೆ ಪ್ರೇರೇಪಿಸ್ತಾ ಇದೆಯಲ್ಲ. ಭಗವದ್ಗೀತೆ ಕೇಳಬೇಕು, ಧ್ಯಾನ ಮಾಡಬೇಕು, ಅದನ್ನು ಓದಬೇಕು, ಇದನ್ನು ಓದಬೇಕು ಅಂತ ನಮ್ಮನ್ನು ಬಂಧಿಸ್ತಾ ಇದೆಯಲ್ಲ ಯಾವುದೋ ಒಂದು. ಎಲ್ಲರನ್ನೂ ಬಂಧಿಸಲ್ಲ ಅದು, ಕೆಲವ್ರನ್ನೇ. ಯಾಕಪ್ಪ ಅಂದರೆ ನಮ್ಮನ್ನು ಬಂಧಿಸ್ತಾ ಇರೋದು ಆ ಸತ್ವಗುಣ. ಯಾವಾಗ ನಮ್ಮಲ್ಲಿ ಸತ್ವಗುಣ ಅಭಿವೃದ್ಧಿ ಆಗುತ್ತೋ ಈ ರೀತಿಯಲ್ಲಿ ನಾವೇ ನಮ್ಮನ್ನು ಬಂಧಿಸ್ಕೋತೀವಿ. ಸನ್ಮಾರ್ಗದಲ್ಲಿ ಬಂಧಿಸ್ಕೋತೀವಿ ಅಷ್ಟೇ, ದುರ್ಮಾರ್ಗದಲ್ಲಿ ಬಂಧಿಸ್ಕೊಳ್ಳೋದು. ಅದೇ ವ್ಯತ್ಯಾಸ. ಅದರಿಂದ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚ ಅನಗ. ಅದರಿಂದ ಸತ್ವಗುಣ ಸುಖದ ಸುಖ ಸಂಘ. ಸುಖ ಅಂದರೆ ಯಾವುದು? ಸಂಸಾರದ ಸುಖ ಅಲ್ಲ, ಆತ್ಮಸುಖ. ಆತ್ಮಸುಖದಲ್ಲಿಯೂ ಜ್ಞಾನ ಸಂಗೇನ, ಜ್ಞಾನದ ಸಂಘದಲ್ಲಿರುವುದರಲ್ಲಿಯೂ ನಮ್ಮನ್ನು ಬಂಧಿಸಿ ಆ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು. ಆದ್ದರಿಂದ ಸಾಧನೆ ಮಾಡಬೇಕಾಗಿರೋದ್ರ ಮುಖ್ಯ ಉದ್ದೇಶ ರಜೋಗುಣ, ತಮೋಗುಣ ಇವುಗಳನ್ನು ಕಮ್ಮಿ ಮಾಡಿಕೊಂಡು ಸತ್ವಗುಣವನ್ನು ಮೇಲಕ್ಕೆತ್ಕೋಬೇಕು.
ಅದು ಮೇಲಕ್ಕೆ ಎತ್ಕೊಂಡಾಗ ಈ ರೀತಿ ನಾವು ಸುಖ ಸಂಘದಲ್ಲಿ, ಆತ್ಮ ಸುಖದ ಸಂಘದಲ್ಲಿ ನಾವೇ ಬಂಧಿಸ್ಕೊಂಡ್ಬಿಡ್ತೀವಿ. ಇದರಲ್ಲಿ ಸ್ವಲ್ಪ ಇದು ಯಾವುದು ಜನ್ಮಗಳು ಕಳೆದ ನಂತರ ಈ ಸಂಘದಿಂದನೂ ಮುಕ್ತರಾಗು ಅಲ್ಲಿಗೆ ಮೋಕ್ಷ. ಇದು ಒಂದು ಸ್ಟೇಜ್ ಅಷ್ಟೇ ಇದು. ಇದು ಮೋಕ್ಷ ಅಲ್ಲ ಇದು. ಸುಖ ಆತ್ಮ ಸುಖ ಮೋಕ್ಷ ಅಲ್ಲ. ಯಾಕಂದ್ರೆ ಇಲ್ಲೂ ಬಂಧನ ಇದೆ. ಇದನ್ನೂ ಬಿಡಿಸ್ಕೋಬೇಕಪ್ಪ ಅಂದರೆ ಏನಾಗುತ್ತೆ? ನಿರ್ಗುಣತ್ವ. ಗುಣಗಳನ್ನೂ ಮೀರಿ ಮೇಲಕ್ಕೆ ಹೋಗಬೇಕು. ಅದನ್ನು ಕೂಡ ಹಿಂದಿನ ಶ್ಲೋಕಗಳಲ್ಲಿ ಭಗವಂತ ಶ್ರೀಕೃಷ್ಣ ನಮಗೆ ಹೇಳಿದ್ದಾನೆ. ಗುಣಗಳನ್ನೂ ಮೀರಿ ಮೇಲಕ್ಕೆ ಹೋದಾಗ ಭಗವಂತನ ಸ್ವರೂಪವೇ ಆಗಿ ಮೋಕ್ಷವನ್ನು ಪಡಿತೀವಿ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಗ ಪ್ರಶ್ನೋತ್ತರ ಇದೆ.